ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 8ನೇ ಅಧ್ಯಾಯ 11ರಿಂದ 2 ಅರಸು 8ನೇ ಅಧ್ಯಾಯ 11ರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ, ಅಮೋರಿಯರ ಅರಸ ಮತ್ತೆ ಅಲ್ಲಿ ಬೆನ್ಹದನು ಅವನಿಗೆ ಕಾಯಿಲೆ ಬಂದಾಗ ಹೋಗಿ ಎಲೀಷನ ಹತ್ರ ಹೋಗಿ ಅಲ್ಲಿ ಕಾಣಿಕೆಯನ್ನು ಕೊಟ್ಟು ಇವನು ಗುಣವಾಗ್ತಾನೋ ಅಂತ ಇಲ್ಲಿ ಕೇಳಿ ಬಾ ಅಂತೇಳಿ ಅವನು ಬಂದು ಕೇಳಿದಾಗ ಗುಣ ಆಗ್ತದೆ, ಆದರೆ ಆ ಪಾಪದಿಂದ ಅವನೇ ಸಾಯ್ತಾನೆ ಎಂಬುದಾಗಿ ಎಲೀಷನವರಿಗೆ ಹೇಳಿದರು. ಹಾಗೆ ಇದರ ಅರ್ಥ ಕೂಡ ನಿನ್ನೆ ತಿಳಿದುಕೊಂಡಿದ್ದೇವೆ. ದೇವರಿಗೆ ವಿರುದ್ಧವಾಗಿ, ದೇವರ ಮನುಷ್ಯರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ವಿಷಯವನ್ನು ತಿಳಿದ ಮೇಲೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗಬೇಕಾಗ್ತದೆ. ಮತ್ತು ತಪ್ಪು ಮಾಡಿದಾಗ ಎಷ್ಟೇ ಕಾಣಿಕೆ ಕೊಟ್ಟರು, ಏನು ಮಾಡಿಕೊಟ್ರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಎಷ್ಟೇ ಪೂಜೆ ಪುಸ್ಕಾರ ಎಲ್ಲಿಗೆ ಹೋದರೂ ಏನೇ ಮಾಡಿದರೂ ಕೂಡ ಶಿಕ್ಷೆ ಅನುಭವಿಸಲೇಬೇಕು. ತಿಳಿದು ಗರ್ವ ಅಹಂಕಾರಗಳಿಂದ ತಪ್ಪು ಮಾಡಿದರೆ ಅಂತ ಇದರ ಅರ್ಥ. ಈಗ 11ನೇ ವಚನಕ್ಕೆ ಹೋಗೋಣ. ಯವು ನನಗೆ ತಿಳಿಸಿದ್ದಾನೆ ಎಂದು ಹೇಳಿ ಅವನು ನಾಚಿಕೊಳ್ಳುವ ತನಕ ಸ್ಥಿರದೃಷ್ಟಿಯಿಂದ ಅವನನ್ನು ನೋಡಿ ಅಳತೊಡಗಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನು ಏನಾಯ್ತು, ಅವನು ನಾಚಿಕೆಯಿಂದ ಅವನು ಸಾಯುವವರೆಗೆ ನೋಡಿ ಅಳುವ ಹಾಗೆ ಮಾಡಿದರು. ಅಯ್ಯೋ, ನಾನು ಇಂಥ ತಪ್ಪು ಮಾಡಿಬಿಟ್ನಲ್ಲಪ್ಪ, ನನಗೆ ತಿಳಿಸಿದರಲ್ಲ ಅಂತ. ಹಾಗೆ ಇದು ಇವತ್ತು ಕೂಡ ಹಾಗೆ ವಿರುದ್ಧವಾಗಿ ನಡೆಯವರಿಗೆ ವಿಷಯ ತಿಳಿದಾಗ ಕಡೆಗೆ ಅವರು ಬೇಸರಪಟ್ಟು ನಾಚಿಕೆಗೊಂಡು ಅವರ ಮರಣದವರೆಗೆ ಬಹಳ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. 12ನೇ ವಚನ. ಹಜಾಯೇಲನು ಅವನನ್ನು, ನನ್ನ ಒಡೆಯ, ಯಾಕೆ ಅಳುತ್ತೀ ಎಂದು ಕೇಳಿದನು. ನೋಡಿ, ಹಜಾಯೇಲನ ಅರಸನಿಗೆ ಹೇಳ್ತಾನೆ, ನನ್ನ ಯಜಮಾನ, ನೀನು ಯಾಕೆ ಅಳುತ್ತೀಯಾ ಅಂತೇಳಿ ಕೇಳಿದನು. ಅದಕ್ಕೆ ಅವನು, ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡಿವಿ ಎಂಬುದು ನನಗೆ ಪ್ರಕಟವಾಯಿತು. ನೀನು ಅವರ ಕೋಟೆಗಳಿಗೆ ಬೆಂಕಿ ಹೊತ್ತಿಸುವಿ, ಯೌವನಸ್ಥರನ್ನು ಕತ್ತೆಯಿಂದ ಸಂಹರಿಸುವಿ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವಿ, ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವಿ ಎಂದು ಉತ್ತರ ಕೊಟ್ಟನು. ನೋಡಿ, ಆಗ ಹಜಾಯೇಲನು ಕೇಳ್ತಾನೆ ಅವನಿಗೆ, ಯಾಕಪ್ಪ ನೀನು ಅಳುತ್ತೀಯ ಅಂತ ಯಜಮಾನಿ. ಆಗ ಅವನು ಹೇಳ್ತಾನೆ, ನೀನು ಇಸ್ರಾಯೇಲರಿಗೆ ಇಂಥ ಶಿಕ್ಷೆಯನ್ನು ನೀನೆಲ್ಲ ಬರಮಾಡ್ತೀಯ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದೆ. ನಮಗೆ ಸ್ತೋತ್ರವಾಗಲಿ. ಏನಲ್ಲಿ ಎಷ್ಟು ಕೇಡು ಮಾಡ್ತೀಯ ಅಂತ ಅವನಿಗೆ ಗೊತ್ತಾಯಿತು. ಯಾರಿಗೆ? ಕೋಟೆಗಳಿಗೆ, ಅಂದರೆ ಅವರ ಒಂದು ಪಟ್ಟಣಗಳಿಗೆ, ಮನೆಗಳಿಗೆ ಬೆಂಕಿ ಹಚ್ಚುತ್ತೀಯ, ಯೌವನಸ್ಥರನ್ನು ಕತ್ತಿಯಿಂದ ಸಂಹರಿಸ್ತೀಯ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸ್ತೀಯ, ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವಿ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾರು ಹೇಳ್ತಾನೆ? ಎಲೀಷನು ಈ ಹಜಾಯೇಲನಿಗೆ ಹೇಳ್ತಾನೆ, ನೋಡಪ್ಪ, ನೀನು ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯಾ ನೀನು ಅಂತೇಳಿ, ಈ ರೀತಿ ಮಾಡ್ತೀಯಾ ಅಂತೇಳಿ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು ಒಬ್ಬೊಬ್ಬರನ್ನು ನೋಡಿದಾಗ ಏನು ಹೇಳ್ತಾರೆ ಅಂದರೆ, ದೇವರ ಆತ್ಮನವರ ಹತ್ರ ಬಂದು ಮಾತನಾಡ್ತಾರೆ, ಯೋಚನೆ ಕೊಡ್ತಾರೆ, ಇವನು ಹೀಗೆ ಮಾಡ್ತಾನೆ, ಹಾಗೆ ಆಗ್ತಾನೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ವಿಷಯಗಳನ್ನು ಹೇಳ್ತಾರೆ. ದೇವರಿಂದ ಆದುಕೊಂಡವರು, ದೇವರಿಂದ ಆಯ್ಕೆಗೊಂಡವರು, ಅದು ನೇರವಾಗಿ ನೆರವೇರ್ತದೆ. ಅದು ಆಗ ದೇವರು ಅವರೊಂದಿಗೆ ಮಾತನಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಅದೇ ವಿಷಯವನ್ನು ಹೇಳುವಂಥದ್ದು, ಹೇಳಿದ ವಿಷಯ ನೆರವೇರುತ್ತದೆ. ಆಗ ಅಲ್ಲಿ ತಿಳ್ಕೊಳ್ಬೇಕು, ಇವರನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂತೇಳಿ. 13. ಹಜಾಯೇಲನು ಎಲೀಷನನ್ನು, ನಿನ್ನ ಸೇವಕನಾದ ನಾನು ನಾಯಿಯಂತಿರುವೆನಷ್ಟೇ, ನನ್ನಿಂದ ಇಂಥ ಮಹಾ ಕಾರ್ಯವಾಗುವುದು ಹೇಗೆ ಎಂದು ಕೇಳಲು ಅವನು, ನೀನು ಅರಾಮ್ಯರ ಅರಸನಾಗುವಿ ಎಂದು ಯೆಹೋವನು ನನಗೆ ತಿಳಿಸಿದ್ದಾನೆ ಅಂದನು. ಹಜಾಯೇಲನು ಕೇಳ್ತಾನೆ, ನಾನು ಬಹಳ ಒಂದು ಕೇವಲ ಮನುಷ್ಯ, ನಿನ್ನ ಒಂದು ನಾಯಿಯಾಗಿದ್ದೇನೆ, ಹೀಗೆಲ್ಲ ಮಾಡೋಕ್ಕೆ ನಾನು ಹೇಗೆ ಸಾಧ್ಯ ಅಂತ ಕೇಳುವಾಗ, ನೋಡಪ್ಪ, ನೀನು ಅರಾಮ್ಯರ ಅರಸನಾಗ್ತಾನೆ, ನೀನು ಬೆನ್ನದನಂತೂ ಸತ್ತು ಹೋಗ್ತಾನೆ, ಅದ್ರ ಮೇಲೆ ಆ ಸ್ಥಾನಕ್ಕೆ ನೀನು ಬರ್ತೀಯ, ಅದೇ ಕಾರ್ಯವನ್ನು ನೀನು ಕೂಡ ಮಾಡ್ತೀಯಾ ಅಂತೇಳಿ. ಹಾಗೆ ಇವತ್ತು ಕೆಟ್ಟವರನ್ನು ಯಾರು ಹಿಂಬಾಲಿಸ್ತಾರೋ ಅಂಥವರಿಗೆ, ಈಗ ಒಂದು ಉದಾಹರಣೆಗೆ, ಒಂದು ತಂದೆ ಯಜಮಾನನಾಗಿರ್ತಾನೆ, ಅಥವಾ ಊರಿಗೆ ಏನೋ ಆಗಿರ್ತಾನೆ, ಯಾವುದೋ ಒಂದು ಅಧಿಕಾರಿಯೋ ರಾಜಕಾರಣಿ ಏನೋ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ಇರ್ತಾನೆ.
ಆಗ ಅವನಲ್ಲಿ ಏನು ಕೇಡು ಮಾಡಿರ್ತಾನೋ ಅದನ್ನೇ ಅವನಿಗೆ ಹುಟ್ಟಿದ ಮಕ್ಕಳಲ್ಲಿ ಒಬ್ಬನು ಅದು ಮಾಡಿಯೇ ಮಾಡ್ತಾನೆ. ಹಾಗೆ ಅವನಿಗೆ ಹುಟ್ಟಿದ ಮಕ್ಕಳಲ್ಲಿ ಒಬ್ಬನು ಮಾಡಿಯೇ ಮಾಡ್ತಾನೆ. ಅದುವೇ ಇಲ್ಲಿ ಎಲೀಷನು ಕೂಡ ಹೇಳಿದ್ದು, ನೀನು ಅರಾಮ್ಯರ ಅರಸನಾಗ್ತೀಯ, ಈ ರೀತಿಯೆಲ್ಲ ಹಿಂದೆ ಬೆನ್ನದನ್ನು ಮಾಡಿದದ್ದನ್ನ ನೀನು ಮಾಡಿಯೇ ಮಾಡ್ತೀಯ ಅಂತೇಳಿ. ಅದಕ್ಕೆ ನೋಡಿ, ವಿಮೋಚನಕಾಂಡ 20ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ 34:7. ಇನ್ನು ಅರಣ್ಯಕಾಂಡದಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ, ಹೆತ್ತ ತಂದೆಯ ದೋಷ ಫಲವನ್ನು 3-4 ಮಕ್ಕಳ ತಲೆಮಾರಿಗೆ ಬರಮಾಡುವೆನು ಅಂತೇಳಿ. ಇದುವೇ ನೋಡಿ, ಅಪ್ಪಂದಿರು ಒಳ್ಳೆಯವರಾದ್ರೆ ಮಕ್ಕಳು ಕೂಡ ಅಲ್ಲಿ ಒಳ್ಳೆಯವರಾಗ್ತಾರೆ. ಅಪ್ಪಂದಿರು ಕೆಟ್ಟವರಾದ್ರೆ ಖಂಡಿತವಾಗಿ ಆ ಶಾಪ ಯಾವುದಾದ್ರೂ ಒಂದು ಮಗನ ಮೇಲೆ ಆದ್ರೂ ಹಾಗೆ ತಲಾಂತರವರೆಗೆ ಹೋಗ್ತಲೇ ಇರ್ತದೆ. ಬ್ಯಾಂಕಲ್ಲಿ ಅಪ್ಪ ಸಾಲ ಮಾಡಿ ಅಪ್ಪ ಸತ್ರೆ ಆ ಸಾಲವನ್ನ ಯಾರು ಮಕ್ಕಳು ತೀರಿಸಲೇಬೇಕು. ಇಲ್ಲದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಆ ಆಸ್ತಿಯನ್ನು ಹರಾಜು ಹಾಕ್ತಾರೆ. ಅದೇ ರೀತಿ ಇದು ಕೂಡ ಹಾಗೆ ಬೆಳೆಯುತ್ತಲೇ ಹೋಗ್ತದೆ. ಅದಕ್ಕೆ ಎಲೀಷನು ಏನೇ ಹೇಳ್ತಾನೆ, ಈ ರೀತಿ ಮಾಡ್ತೀಯ, ನೀನು ಅರಾಮ್ಯರ ಅರಸನಾಗಿರ್ತೀಯ, ನನಗೆ ಗೊತ್ತಿದೆ ಅಂತೇಳಿ. ಹಾಗೆ 14ನೇ ವಚನ, ಹಜಾಯೇಲನು ಎಲೀಷನನ್ನು ಬಿಟ್ಟು ತನ್ನ ಯಜಮಾನನ ಬಳಿಗೆ ಹೋದಾಗ ಇವನನ್ನು ಎಲೀಷನು ಏನು ಹೇಳಿದನು ಎಂದು ಕೇಳಿದನು. ಆಗ ಹಜಾಯೇಲ ಏನ್ ಮಾಡ್ದ, ಎಲೀಷನ ಬಿಟ್ಟು ಅಲ್ಲಿಗೆ ಹೋದಾಗ ಕೇಳ್ತಾನೆ, ಏನು ಹೇಳ್ದ ಎಲೀಷಾ ಅಂತೇಳಿ. ಅದಕ್ಕೆ ಇವನು, ನಿನಗೋ ಹೇಗೋ ಸೃಷ್ಟಿಯಾಗುವುದೆಂದು ಹೇಳಿದನು ಎಂಬುದಾಗಿ ಉತ್ತರ ಕೊಟ್ಟನು. ಮರುದಿನ ಬೆಳಿಗ್ಗೆ ಇವನು ಕೌದಿಯನ್ನು ತೆಗೆದುಕೊಂಡು ನೀರಿನಲ್ಲಿ ತೋಯಿಸಿ ಅರಸನ ಮುಖದ ಮೇಲೆ ಹಾಕಿದ್ದರಿಂದ ಅವನು ಸತ್ತನು. ಹಜಾಯೇಲನು ಅವನಿಗೆ ಬದಲಾಗಿ ಅರಸನಾದನು. ನೋಡಿ, ಅರಸ ಕೇಳ್ತಾನೆ, ಯಾರು ಬೆನ್ನದನು ಏನ್ ಹೇಳ್ದ ಅಂತೇಳಿ. ನಿನಗೆ ಹೇಗೋ ಗುಣ ಆಗ್ತದೆ ಅಂತ ಇಷ್ಟು ಮಾತ್ರ ಹೇಳ್ದ. ಮಾರನೇ ದಿವಸ ಕೌದಿ ಅಂದರೆ ಬೆಡ್ಶೀಟ್ ಮೇಲೆ ಹೊದ್ದುಕೊಳ್ಳುವಂಥದ್ದು, ಅದನ್ನ ತೆಗೆದುಕೊಂಡು ಅರಸನ ಮೇಲೆ ಹಾಕಿದ. ಅವನು ಸತ್ತು ಹೋದ. ನೋಡಿ, ಅವನ ಹಜಾಯೇಲನ ಮನಸ್ಸು ಏನಾಗಿತ್ತು, ಅವನು ಸತ್ತು ಹೋಗಿದ್ದ ಮೇಲೆ ನಾನು ಅರಸನಾಗ್ತೀನಲ್ಲ ಅಂತ ಆ ಕೌದಿಯನ್ನ ತೆಗೆದು ಅವನ ಮೇಲೆ ಹಾಕಿದ. ಪಾಪ ಎಲ್ಲಿ ಹೋಯಿತು, ಬಟ್ಟೆಯ ಮೇಲೆ ಕೂಡ ಪಾಪ ಹೋಯಿತು. ಹಾಗೆ ಅಲ್ಲಿ ಪಟ್ಟೆ ಮೇಲೆ ಕೂಡ ಒಬ್ಬರಿಂದ ಒಬ್ಬರಿಗೆ ಪಾಪ ಬಂತು ಅಂತ ಇದರ ಅರ್ಥ. ಅದಕ್ಕೆ ಹೇಳೋದು, ಒಬ್ಬೊಬ್ಬರು ಎಂಥವರ, ಇವತ್ತು ನಾವು ಧರ್ಮೋಪದೇಶಕಾಂಡದಲ್ಲಿ ಕೂಡ ಹಿಂದೆ ಬಹಳ ಸಲ ಕೇಳಿಕೊಂಡಿದ್ದೆ, ಒಬ್ಬರು ಪಾಪಿಷ್ಠರ ಸಂಗಡ ಸೇರಬಾರ್ದು, ಅವರ ಯಾವುದೇ ವಸ್ತುಗಳನ್ನ ಮುಟ್ಟಬಾರ್ದು, ಅವರ ಸ್ನೇಹಚಾರವನ್ನ ಬೆಳೆಸಬಾರ್ದು, ಆ ಪಾಪವು ಕೂಡ ಮೇಲೆ ಬರ್ತದೆ ಎಂಬುದಾಗಿ. ಹಜಾಯೇಲನು ಅವನಿಗೆ ಬದಲಾಗಿ ಅರಸನಾದನು. ನೋಡಿ, ಎಲೀಷನು ಹೇಳಿದ ಕಾರ್ಯ ನೆರವೇರಿತು. ಅವನು ಸತ್ತು ಹೋಗ್ತಾನೆ, ಗುಣವಾಗ್ತದೆ ಕಾಯಿಲೆ, ಸತ್ತು ಹೋಗ್ತಾನೆ. ಆದರೆ ನೀನು ಅರಸನಾಗಿ ಈ ರೀತಿಯೆಲ್ಲ ಮಾಡ್ತೀಯ, ಇಸ್ರಾಯೇಲರ ಮೇಲೆ ಬರ್ತೀಯಾ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಅಲ್ಲಿ ಏನಾಗ್ತಾನೆ, ಅಲ್ಲಿ ಅವನು ಸತ್ತು ಹೋಗ್ತಾನೆ, ಅಲ್ಲಿ ಹಜಾಯೇಲನು ಅರಸನಾಗ್ತಾನೆ. ಹಾಗೆ ದೇವರು ಆದುಕೊಂಡಂತ ಮನುಷ್ಯರು ಒಂದೊಂದು ವಿಷಯವನ್ನು ಹೇಳಿದಾಗ ಅಲ್ಲಿ ನೆರವೇರುತ್ತದೆ. ಅವರು ಪ್ರವಾದಿಗಳಾಗಿದ್ದಾರೆ. ಇದನ್ನೇ ಕೂಡ ಅರಣ್ಯಕಾಂಡದಲ್ಲಿ ಕೂಡ ಮೋಶೆ ಇಸ್ರಾಯೇಲರಿಗೆ ತಿಳಿಸಿದ್ದು. ಏನಾಗ್ತದೆ, ಪ್ರವಾದಿಗಳಿದ್ದಾರೆ, ಜ್ಞಾನದಲ್ಲಿ ಮಾತನಾಡುವೆನು, ಕನಸಿನಲ್ಲಿ ಕಾಣಸಿಗುವೇನು ಅಂತೇಳಿ. ಕೆಲವರಿಗೆ ಕನಸು ಬಿದ್ದು ಒಂದೊಂದನ್ನ ವಿಷಯವನ್ನು ಹೇಳ್ತಾರೆ, ನೆರವೇರ್ತದೆ. ಆಗಲ್ಲಿ ಇವರು ಪ್ರವಾದಿ ಅಂತ, ದೇವರಿಂದ ಆದುಕೊಂಡವರು, ದೇವರ ಆತ್ಮ ಇವರಲ್ಲಿ ಕೆಲಸ ಮಾಡ್ತಾ ಇದೆ, ಇವರೊಂದು ಪ್ರವಾದಿ ಅಂತ ತಿಳ್ಕೊಳ್ಬೇಕು. ಅಥವಾ ಹೇಳಿದ ಮಾತಲ್ಲಿ ನೆರವೇರ್ತದೆ ವಾಕ್ಯದ ಮುಖಾಂತರ, ಆಗ ತಿಳ್ಕೊಳ್ಬೇಕು ಇನ್ನೊಬ್ಬ ದೇವರ ಪ್ರವಾದಿ ಹೇಳಿದ ಮಾತು ನೆರವೇರ್ತದೆ ಅಂತೇಳಿ. ಹಾಗೆ ನೋಡಿ, ಎಲೀಷಾ ಹಜಾಯೇಲನಿಗೆ ಹೇಳಿದ್ದು ಏನಾಯ್ತು, ಬೆನ್ನದನು ಸತ್ತು ಹೋದ, ಹಜಾಯೇಲನು ಅರಸನಾದ. ಮುಂದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಈಗ 9ನೇ ಅಧ್ಯಾಯ 1ರಿಂದ ನಾವು ಓದಿಕೊಳ್ಳೋಣ. 9ನೇ ಅಧ್ಯಾಯ 1ರಿಂದ. ಪ್ರವಾದಿಯಾದ ಎಲೀಷನು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನನ್ನು ಕರೆದು ಅವನಿಗೆ ನಡುಕಟ್ಟಿ, ಈ ಎಣ್ಣೆಯ ಕುಪ್ಪಿಯನ್ನು ತೆಗೆದುಕೊಂಡು ರಾಮೇಸ್ ಗಿಲ್ಯಾದಿಗೆ ಹೋಗು. ಊರನ್ನು ಮುಟ್ಟಿದ ನಂತರ ನಿಮ್ಷಿಯ ಮೊಮ್ಮಗನು ಯಹೋಗಾಟನ ಮಗನೂ ಆದ ಯೇಹು ಎಲ್ಲಿರುತ್ತಾನೆ ಎಂದು ವಿಚಾರಿಸಿ, ಅವನು ಸಿಕ್ಕಿದಾಗ ಅವನನ್ನು ಅವನ ಜೊತೆಗಾರ ಗುಂಪಿನಿಂದ ಒಳಗಿನ ಕೋಣೆಗೆ ಕರೆದುಕೊಂಡು ಹೋಗು. ತರುವಾಯ ಕುಪ್ಪಿಯಲ್ಲಿರುವ ಎಣ್ಣೆಯನ್ನು ಅವನ ತಲೆ ಮೇಲೆ ಹೊಯ್ದು, ನಾನು ನಿನ್ನನ್ನು ಇಸ್ರಾಯೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದಾನೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳಿ ಕೂಡಲೇ ಕದ ತೆರೆದು ಓಡಿ ಹೋಗು ಎಂದು ಆಜ್ಞಾಪಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅಲ್ಲಿ ಏನ್ ಮಾಡ್ತಾನೆ, ಇಸ್ರಾಯೇಲರ ಅರಸನಿಗೆ ಒಂದು ದೇವರು ಎಲೀಷನ ಮುಖಾಂತರ ಬೇರೊಬ್ಬನನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಒಬ್ಬನಿಗೆ ಹೇಳ್ತಾನೆ, ಕುಪ್ಪಿಯಿಂದ ಎಣ್ಣೆ ತೆಗೆದು ಅವನನ್ನು ಕರ್ಕೊಂಡು ಬಂದು ಅವನಿಗೆ ಅಭಿಷೇಕಿಸು, ನಾನು ನಿನ್ನನ್ನು ಅರಸನಾಗುವುದಕ್ಕೆ ಅಭಿಷೇಕಿಸಿದರೆ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳಿ ನೀನು ಅಲ್ಲಿಂದ ಓಡಿ ಹೋಗು ಅಂತ ಎಲೀಷಾ ಮನುಷ್ಯನಿಗೆ ಹೇಳ್ತಾನೆ. ಆಗ ಇದರ ಅರ್ಥ ಏನಪ್ಪ ಅಂದ್ರೆ, ಕುಪ್ಪಿಯಿಂದ ಎಣ್ಣೆ ತೆಗೆದು ಅಭಿಷೇಕ ಅಂದ್ರೆ ಎಣ್ಣೆ ಪವಿತ್ರಾತ್ಮರ ವರವನ್ನ ಸೂಚಿಸ್ತದೆ. ಈಗೊಂದು ಉದಾಹರಣೆಗೆ,
ಈಗೇನು ಎಲೆಕ್ಟ್ರಿಕ್ ಲೈಟ್ಗಳು ಅವು ಇವು ಇವೆ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ದೀಪಕ್ಕೆ ಅಥವಾ ದೇವರಿಗೆ ಹರಳೆಣ್ಣೆ ದೀಪ ಅಂತೇಳಿ ಹೊತ್ತಿಸ್ತಾ ಇದ್ರು. ಆದ್ರೂ ಯಾವುದೇ ಎಣ್ಣೆಯಿಂದ ಹೊತ್ತಿಸ್ತಾ ಇದ್ರು, ಅಲ್ಲಿ ಎಣ್ಣೆ ಇಲ್ಲ ಇದ್ರೆ ದೀಪ ಉರಿಯೋದಿಲ್ಲ, ಬೆಳಕು ಕೊಡುವುದಿಲ್ಲ. ಆಗ ಅಲ್ಲಿ ಪ್ರಮುಖ ಅಲ್ಲಿ ಎಣ್ಣೆ ಏನು ಮುಖ್ಯವಾಗಿ ಬೇಕೇ ಬೇಕು. ಹಾಗೆ ಇವತ್ತು ಪವಿತ್ರ ಆತ್ಮ ನಮ್ಮ ಬೆಳಕಾಗಿದ್ದಾರೆ. ಎಣ್ಣೆ ಯಾವುದನ್ನ ಸೂಚಿಸ್ತದೆ ಅಂದ್ರೆ ಪವಿತ್ರ ಆತ್ಮರ ವರವನ್ನ ಸೂಚಿಸ್ತದೆ. ಆ ಎಣ್ಣೆ ಬತ್ತಿ ಎಣ್ಣೆಯನ್ನ ಹೀರಿಕೊಂಡು ಅಲ್ಲಿ ಬೆಂಕಿಯಿಂದ ಉರಿದು ಬೆಳಕು ಕೊಡ್ತಾ ಇತ್ತು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ಎಣ್ಣೆ ಏನಾಗಿದೆ, ಪವಿತ್ರ ಆತ್ಮರ ವರವಾಗಿದೆ. ಹಾಗೆ ಅವನ ನಿನ್ನಲ್ಲಿಂದ ಓಡಿ ಹೋಗು ಅಂತೇಳಿ ಅದು ಏನು ಅಂತೇಳಿ ಮುಂದೆ ಆ ವಿಚಾರವನ್ನು ತಿಳಿದುಕೊಳ್ಳೋಣ. 4ನೇ ವಚನ. ಆಗ ಪ್ರವಾದಿಯು ಸೇವಕನಾದ ಯೌವನಸ್ಥನು ರಾಮೆತ್ ಗಿಲ್ಯಾದಿಗೆ ಹೋಗಿ ಸೈನ್ಯಾಧಿಪತಿಗಳೆಲ್ಲ ಒಂದು ಕಡೆಯಲ್ಲಿ ಕೂಡಿರುವುದನ್ನು ಕಂಡು ಅವರನ್ನು ಸಮೀಪಿಸಿ, ಸೇನಾಪತಿಯೇ, ನಿನಗೊಂದು ಮಾತು ಹೇಳುವುದದೆ ಅಂದನು. ಯೇಹು ಅವನನ್ನು, ನಮ್ಮಲ್ಲಿ ಯಾರಿಗೆ ಎಂದು ಕೇಳಲು ಅವನು ಸೇನಾಧಿಪತಿಯ, ನಿನಗೆ ಎಂದು ಉತ್ತರ ಕೊಟ್ಟನು. ಯೇಹು ಎದ್ದು ಒಳಗಿನ ಕೋಣೆಗೆ ಹೋಗಲು ಆ ಯೌವನಸ್ಥನು ಇವನ ತಲೆಯ ಮೇಲೆ ಎಣ್ಣೆಯನ್ನು ಹೊಯ್ದು, ಇಸ್ರೇಲ್ ದೇವರಾದ ಯೆಹೋವನ ಮಾತನ್ನು ಕೇಳು. ಆತನು ನಿನಗೆ, ನಾನು ನಿನ್ನನ್ನು ನನ್ನ ಪ್ರಜೆಯಾದ ಇಸ್ರೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆ. ನೀನು ನಿನ್ನ ಯಜಮಾನನಾದ ಅಹಾಬನ ಮನೆಯವರನ್ನು ಸಂಹರಿಸಿಬಿಡು. ಆಗ ನನ್ನ ಸೇವಕರಾದ ಪ್ರವಾದಿಗಳೇ ಮೊದಲಾದ ಯೆಹೋವ ಭಕ್ತರ ರಕ್ತವನ್ನು ಸುರಿಸಿದಕ್ಕಾಗಿ ನಾನು ಈಜೆಬೆಲಿಗೆ ಮೈ ತೀರಿಸಿದಂತಾಗುವುದು. ದೇವರ ಸ್ತೋತ್ರ. ನೋಡಿ, ಅವನಸ್ತನ ಸೇನಾಧಿಪತಿ ಏನ್ ಮಾಡ್ದ, ಇವನನ್ನು ಕರ್ಕೊಂಡು ಹೋಗಿ ರೋಮಳಿಗೆ ಕರ್ಕೊಂಡು ಹೋಗಿ ಎಣ್ಣೆ ಒಯ್ದು, ದೇವರು ನಾನು ನಿನ್ನನ್ನು ಇಸ್ರೇಲ್ ಅರಸನನ್ನಾಗಿ ಅಭಿಷೇಕಿಸಿದ್ದೇನೆ ಅಂತ ಹೇಳಿ, ಅಹಾಬನು ಯಾವ ರೀತಿಯಲ್ಲಿ ಇಸ್ರೇಲರಿಗೆ ತೊಂದರೆ ಕೊಟ್ಟ, ಅವನ ಹೆಂಡತಿ ಅವನು ಸೇರಿಕೊಂಡು ಅಹಾಬನಂತೂ ಸತ್ತು ಹೋದ. ಅವನ ಯೆಹೋವ ಭಕ್ತರ ರಕ್ತವನ್ನು ಸುರಿಸಿದಕ್ಕಾಗಿ ಯೆಹೋವನ ದೇವರು ನಮಗೆ ಸ್ತೋತ್ರವಾಗಲಿ. ಅಹಾಬನ ಹೆಂಡತಿ ಈಜೆಬೆಲಿಗೆ ನೀನು ಏನ್ ಮಾಡಬೇಕು, ಮೈ ತೀರಿಸಬೇಕು, ಅಂದ್ರೆ ಅವಳ ರಕ್ತವನ್ನು ಕೂಡ ನೀನು ಸುರಿಸಬೇಕು ಅಂತೇಳಿ ಈ ಯೌವನಸ್ಥ ಸೈನಿಕ ಹೋಗಿ ಈ ಎಲಿಷ ಕಳಿಸಿದ ಈ ಮನುಷ್ಯನಿಗೆ ಹೇಳಿದ, ಅವನನ್ನು ಅಭಿಷೇಕಿಸಿ ಬಿಟ್ಟ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಿದ್ರೆ ಅರ್ಥ ಏನಪ್ಪ ಅಂದ್ರೆ, ದೇವರ ಮಕ್ಕಳಿಗೆ, ದೇವರು ಆದುಕೊಂಡವರಿಗೆ ಯಾರಾದರೂ ತೊಂದರೆ ಮಾಡಿರುವುದಾದರೆ ಅವರಿಂದ ವಿರುದ್ಧವಾದವರ ಕೈಯಲ್ಲಿ, ಅವರಿಗಿಂತ ಬಲಾಢ್ಯರಾದ ಕೈಯಲ್ಲಿ ದೇವರು ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಿಸ್ತಾರೆ, ತೀರ್ಪನ್ನು ಕೊಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ಮುಂದೆ ನೋಡೋಣ. ಯಾಕೆಂದ್ರೆ ಇಲ್ಲಿ ಈಜೆಬೆಲಿಗೆ ಮೈ ತೀರಿಸಂತಾಗುವುದಂದ್ರೆ, ಅಹಾಬನ ಅಷ್ಟೊಂದು ಕೆಟ್ಟು ಹೋಗ್ಲಿಕ್ಕೆ, ಇಸ್ರೇಲರನ್ನು ಹಾಳು ಮಾಡ್ಲಿಕ್ಕೆ, ಎಲಿಷನನ್ನ ಕೊಲೆ ಮಾಡ್ಲಿಕ್ಕೆ, ಎಲಿಷನ ಕೊಲೆ ಮಾಡ್ಲಿಕ್ಕೆ ಸಿಕ್ಲಿಲ್ಲ. ಅವನು ಸೊಂಟ ಗಾಳಿಯಲ್ಲಿ ಮೇಲೆ ಎತ್ತಿದರು. ಅವನಿಗೆ ಬಹಳ ಶಿಕ್ಷೆ ಕೊಟ್ಟದಕ್ಕೆ ಕಾರಣ ಯಾರು? ಈಜೆಬೆಲು ಸ್ತ್ರೀ. ಅದಕ್ಕೆ ದೇವರು ಏನ್ ಮಾಡಿದ್ದಾರೆ, ಈಜೆಬೆಲನ್ನು ಸಂಹಾರ ಮಾಡಕ್ಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ದೇವರು ವೈರಿಗಳೊಂದಿಗೆ ಸೇಡನ್ನು ತೀರಿಸಿಕೊಳ್ಳುವುದಾಗಿದೆ. ಹಾಗೆ ಮುಂದೆ 8ನೇ ವಚನ. ಅಹಾಬನ ಕುಟುಂಬದವರೆಲ್ಲ ನಿರ್ನಾಮವಾಗಬೇಕು. ಅವನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರವಾಗಲಿ ಎಲ್ಲರನ್ನು ಇಸ್ರಾಯೇಲೊಳಗಿಂದ ತೆಗೆದು ಹಾಕುವೆನು. ನೋಡಿ, ಅವನು ಕೂಡ ದೇವರಿಂದ ಆದುಕೊಂಡವರು. ಅದಕ್ಕೆ ಅಲ್ಲಿ ಅವನು ಏನ್ ಹೇಳ್ತಾನೆ, ಅಹಾಬನ ಕುಟುಂಬದವರೆಲ್ಲ ನಿರ್ನಾಮವಾಗಬೇಕು, ಅವನ ಸಂತಾನದಲ್ಲಿ ಒಬ್ಬರು ಇರಬಾರದು, ಅವನ ಸಂತಾನವನ್ನೇ ತೆಗೆದು ಹಾಕ್ತೇನೆ ಅಂತ ಹೇಳ್ತಾನೆ. ಯಾರೋ? ಈ ಅರಸನಾಗಲು ಅಭಿಷೇಕಿಸಿದವನು. ಅಲ್ಲಿ ಅಭಿಷೇಕ ಮಾಡಿದಾಗ, ಎಣ್ಣೆಯ ಕುಪ್ಪಿಯಲ್ಲಿದ್ದ ಎಣ್ಣೆಯನ್ನು ತಲೆ ಮೇಲೆ ಹೊಯ್ದು ಅಭಿಷೇಕ ಮಾಡಿದಾಗ ಅವನಲ್ಲಿ ದೇವರ ಆತ್ಮ ಬಂತು. ದೇವರ ನಮಗೆ ಸ್ತೋತ್ರ. ಆಗ ಅವನು ದೇವರಿಗೆ ವಿರುದ್ಧವಾದಂತ ಮತ್ತು ದೇವರು ಆದುಕೊಂಡಂತ ಸೇವಕರುಗಳಿಗೆ, ಜನಗಳಿಗೆ ವಿರುದ್ಧವಾದಾಗ ಅವರನ್ನು ಸಂಹಾರ ಮಾಡಲಿಕ್ಕೆ ದೇವರು ಅವರನ್ನು ಧೈರ್ಯಗೊಳಿಸ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಯೆಹೆಜ್ಕೇಲ 2, 3, 4ನೇ ಅಧ್ಯಾಯದಲ್ಲಿ ಕೂಡ ಓದುವಾಗ ಅಲ್ಲಿ ನಾವು ಬಹಳ ಕಠಿಣವಾಗಿ ಯೆಹೆಜ್ಕೇಲನ ಮುಖಾಂತರ ತಿಳಿಸ್ತಾರೆ. ಅವರ ಹೃದಯಗಿಂತಲೂ ಅವರ ಹಣೆಗಿಂತಲೂ ನಿನ್ನ ಹೃದಯವನ್ನು ಹಣೆಯನ್ನು ಗಟ್ಟಿ ಮಾಡ್ತೇನೆ ಎಂಬುದಾದರೂ ಹೆದರಬೇಡ, ನಿನ್ನೊಂದಿಗೆ ನಾನು ಇರುವೆನು, ಅವರ ಬಿರುನೋಟಕ್ಕೆ ನೀನು ಬೆಚ್ಚದಿರು ಎಂಬುದಾಗಿ ಯೆರೆಮೀಯನಿಗೂ ಅದೇ ವಿಷಯವನ್ನು ಹೇಳಿದ್ರು. ಹಾಗೆ ಇಲ್ಲಿ ಇವನಿಗೂ ಕೂಡ ಅದೇ ಕಥೆಯನ್ನ ದೇವರು ಏನ್ ಮಾಡಿದ್ದಾರೆ, ಅದೇ ಮಾತನ್ನ ಹೇಳಿದ್ರು. ಆಗ ಈ ಅಹಾಬನು ದೇವರು ಆರಿಸಿಕೊಂಡ ಅರಸನಾಗಿದ್ದ. ಈಜೆಬೆಲನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡ ಮೇಲೆ ಅಹಾಬನು ಕೆಟ್ಟು ಹೋದ. ಈಜೆಬೆಲು ಸೇರಿ ಎಲಿಷನ ಕೊಲೆಗೆ ಪ್ರಯತ್ನ ಮಾಡಿದರು. ಅನೇಕ ಇಸ್ರಾಯೇಲರೊಂದು ಅವನತಿಯು ಕೂಡ ಕಾರಣರಾದ್ರು. ಆಗ ದೇವರು ಅವರ ಸಂಹಾರಕ್ಕಾಗಿ ಒಬ್ಬನನ್ನು ನೇಮಿಸ್ತಾ ಇದ್ದಾರೆ ಇಲ್ಲಿ. ಅದುವೇ ಇವತ್ತು ಕೂಡ ನಡೀತಾ ಇದೆ ನಮ್ಮ ಜೀವಿತದಲ್ಲೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರವಾಗಿರಬೇಕು.
ನೆಬೆಟನ ಮಗನಾದ ಯಾರೊಬ್ಬನ ಮನೆಗೂ ಅಹ್ಯನಾದ ಮಗನಾದ ಬಾಷಾನನ ಮನೆಗೂ ಆದ ಗತಿಯು ಆಹಾಬನಿಗೂ ಮನೆಗೂ ಆಗುವುದು. ನೋಡಿ, ಯಾರ್ಯಾರು ದೇವರಿಗೆ ವಿರುದ್ಧವಾಗಿ, ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಬಂದರೋ ಅವರಿಗೆ ಬಹಳ ಶಿಕ್ಷೆ. ಅದೇ ರೀತಿ ಆಹಾಬನ ಮನೆಯವರು, ಸಂತಾನದವರು ಒಬ್ಬರು ಇರಬಾರ್ದು ಅಂತ. ಹಾಗೆ ಚೆನ್ನಾಗಿ ದೇವರ ದರ್ಶನವಾದ ಮೇಲೆ ದೇವರನ್ನ ಆದುಕೊಂಡು, ದೇವರು ಆದುಕೊಂಡವರಿಗೂ ಮತ್ತು ಜನಗಳಿಗೂ ಯಾವುದೇ ತೊಂದರೆ ಮಾಡಬಾರ್ದು. ಅವರು ಶಾಪಗ್ರಸ್ತರಾಗ್ತಾರೆ, ಅವರ ಸಂತಾನವೇ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥ. ಆದ್ದರಿಂದ ಒಬ್ಬರನ್ನು ಹೀಯಾಳಿಸೋದು ಬಹಳ ಎಚ್ಚರವಾಗಿರು, ದೂಷಣೆ ಮಾಡಬಾರ್ದು, ಏನು ಮಾಡಬಾರ್ದು, ತೊಂದರೆ ಕೊಡಬಾರ್ದು. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ. ಈಜೆಬೆಳ ಶವವು ಸಮಾಧಿಯಲ್ಲಿ ಸೇರುವುದಿಲ್ಲ, ನಾಯಿಗಳು ಅದನ್ನು ಇಸ್ರೇಲಿನ ಹೊಲದಲ್ಲಿ ತಿಂದು ಬಿಡುವು ಅನ್ನುತ್ತಾನೆ ಎಂದು ಹೇಳಿ ಕದ ತೆರೆದು ಓಡಿ ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈಜೆಬೆಳು ಏನು ಮಾಡ್ತಾರೆ, ಅವಳು ಕೂಡ ಸಮಾಧಿ ಸೇರುವುದಿಲ್ಲ, ಅವಳ ಹೆಣ ದಾರಿಯಲ್ಲಿ ಬೀಳ್ತದೆ, ನಾಯಿಗಳು ಅವಳ ಹೆಣವನ್ನು ತಿಂದು ಬಿಡುತ್ತಾನೆ ಅಂತೇಳಿ ದೇವರು ಹೇಳ್ತಾನೆ ಅಂತೇಳಿ ಅವನು ಯೌವನಸ್ಥ ಸೈನಿಕ ಏನಾದ ಅಲ್ಲಿಂದ ಬಾಗಿಲು ತೆಗೆದು ಓಡಿ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲಿ ನೋಡಿ, ಅವಳು ಸಾಯೋದಿಲ್ಲ, ಅವಳನ್ನ ಜನಗಳು ತಗೊಂಡೋಗಿ ಅಥವಾ ಹಿರಿಯರು ಯಾರಾದರೂ ತಗೊಂಡೋಗಿ ಸಮಾಧಿ ಮಾಡುವುದಿಲ್ಲ, ನಾಯಿಗಳು ತಿನ್ನಬೇಕಾಗ್ತದೆ ಅಂತ. ಹಾಗೆ ದೇವರಿಗೆ ಮತ್ತು ದೇವರು ಆದುಕೊಂಡವರಿಗೆ ವಿರುದ್ಧವಾದ ಗಂಡಾಗಲಿ ಹೆಣ್ಣಾಗಲಿ, ಅವನು ಅರಸಾಗಲಿ ರಾಣಿ ಆಗಲಿ ಯಾರೇ ಆಗಲಿ, ಖಂಡಿತವಾಗಿ ಅವರಿಗೆ ಬಹಳ ಶಿಕ್ಷೆ. ಸತ್ತ ಮೇಲೆ ಹೆಣಗಳನ್ನು ಕೂಡ ಸಮಾಧಿ ಮಾಡಲು ಅಲ್ಲಿ ಇರುವುದಿಲ್ಲ. ಹಾಗೆ ಇವತ್ತು ಅನೇಕ ಕಡೆಗೆ ಒಂದೊಂದು ತೊಂದರೆಗಳು ನೋಡಿ, ಸುನಾಮಿ, ಬೆಟ್ಟಗುಡಿಯೋದು, ಆಮೇಲೆ ಚಂಡಮಾರುತಗಳು ಬರುತ್ತವೆ, ಬೆಂಕಿ ಬೀಳ್ತವೆ, ಎಲ್ಲೆಲ್ಲಿಯೋ ಹೆಣಗಳು ಬೀಳ್ತವೆ, ಎಲ್ಲೆಲ್ಲಿಯೋ ಕೊಂದು ತಗೊಂಡೋಗಿ ಬಿಸಾಡ್ತಾರೆ. ಇದುವೇ ಕತೆ ನೋಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರಿಂದ ಆದುಕೊಂಡವರು, ದೇವರನ್ನು ತಿಳಿದವರು ಬಹಳ ಎಚ್ಚರವಾಗಿರಬೇಕು. ತಿಳಿಯದವರಿಗೆ ಈ ವಿಷಯಗಳು ಗೊತ್ತೇ ಇಲ್ಲ, ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ತಿಳಿದವರಿಗೆ ಚೆನ್ನಾಗಿ ಗೊತ್ತಿದೆ. ತಿಳಿದು ತಪ್ಪು ಮಾಡಿದರೆ ಇದೇ ಗತಿಯಾಗುವುದರ. ಗಂಡಾಗಲಿ ಹೆಂಡತಿ ಆಗಲಿ ಅರಸ ಆಗಲಿ ರಾಣಿ ಆಗಲಿ ಯಾರೇ ಆಗಲಿ ಬಹಳ ಎಚ್ಚರವಾಗಿರಬೇಕು. 11ನೇ ವಚನ. ಯೇಹೂ ತಿರುಗಿ ತನ್ನ ಒಡೆಯನ ಸೇವಕನ ಹತ್ತಿರ ಬರಲು ಅವರು ಅವನನ್ನು, ಶುಭವಾರ್ತೆಯೋ, ಆ ಹುಚ್ಚನು ನಿನ್ನ ಬಳಿಗೆ ಬಂದಿದ್ದೇಕೆ ಎಂದು ಕೇಳಿದರು. ನೋಡಿ, ಯೇಹೂ ಅಲ್ಲಿ ಏನು ಮಾಡ್ತಾನೆ, ವಾಪಸ್ ಹೋಗೊತ್ತಿಗೆ ಅಲ್ಲಿ ಅವ್ರು ಕೇಳ್ತಾರೆ, ಆ ಹುಚ್ಚ ನಿನ್ನ ಬಳಿಗೆ ಯಾಕೆ ಬಂದಿದ್ದು ಅಂತ. ಆದರೆ ಎಲೀಷಾ ಪ್ರವಾದಿಯ ಮೂಲಕ ದೇವರನ್ನು ಅಭಿಷೇಕಗಳು ಕಳಿಸಿದವ್ರು ಏನು ಹೇಳ್ತಾರೆ, ಆ ಹುಚ್ಚ ನಿನ್ನ ಹತ್ರ ಯಾಕೆ ಬಂದ ಅಂತೇಳಿ. ಹಾಗೆ ಇದರ ಅರ್ಥ ಇವತ್ತು ಕೂಡ ದೇವರಿಂದ ಆದುಕೊಂಡಂಥ ಸೇವಕರುಗಳು ಒಬ್ಬೊಬ್ಬರಿಗೆ ಒಂದೊಂದು ವಿಷಯವನ್ನು ತಿಳಿಸೋಕ್ಕೆ ದೇವರು ಕಳಿಸಿದಾಗ, ಅಲ್ಲಿಗೆ ಹೋದರೆ ಮಾತಾಡಿದಾಗ, ಈ ಪ್ರಾಪಂಚಿಕ ವಿಷಯಗಳಿಗೆ ಸಹಿತ ದೇವರಿಂದ ದೂರವಾದವರು, ದೇವರಿಂದ ಶಾಪವನ್ನು ಹೊಂದಿದವರು, ದೇವರ ಕೋಪಕ್ಕೆ ಗುರಿಯಾದವರು ಏನು ಹೇಳ್ತಾರೆ, ಆ ಹುಚ್ಚ ಏನು ಬಂದ, ಅವನು ಮಾತನ್ನು ನೀನು ಕೇಳಬೇಡ, ಅವನು ಬರೀ ಹುಚ್ಚ, ಏನು ಹೇಳ್ತಾನಂದರೆ ಇವರನ್ನು ದೇವರು ತಳ್ಳಿಬಿಟ್ಟಿದ್ದಾನೆ ಅಂತ ಇದರ ಅರ್ಥ. ಇವರೊಂದಿಗೆ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ ಅಂತ. ಇವತ್ತು ಕೂಡ ಸತ್ಯ ಸುವಾರ್ತೆಯನ್ನು ಇವತ್ತು ಎಲೀಷನ ಮೂಲಕ ಪ್ರವಾದಿಗಳ ಮೂಲಕ ದೇವರ ಸಾಕ್ಷಿಗಳ ಮೂಲಕ ತಿಳಿಸಿದಾಗ, ಅದೇ ರೀತಿ ಇವತ್ತು ಕೂಡ ದೇವರಿಂದ ಆದುಕೊಂಡವ್ರು ತಿಳಿಸಿದಾಗ, ಅವನ ಮಾತು ಕೇಳಬೇಡಪ್ಪ, ಅವನು ಜನ ಸರಿಯಿಲ್ಲ, ಏನೇನೋ ಹೇಳ್ತಾನೆ, ಅವರು ಚೆನ್ನಾಗಿದ್ದಾರೆ, ಇವನು ಚೆನ್ನಾಗಿದ್ದಾರೆ, ಅದೆಲ್ಲ ಯಾಕೆ ಅಂತ ಹೇಳುವಂಥ ವಿರೋಧ ಮಾತಾಡುವವರಾಗಿದ್ದಾರೆ. ಆದರೆ ಇಂಥವರು ದೇವರಿಂದ ಶಾಪಗ್ರಸ್ತರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ ಎಂದು ಕೇಳಿದರು. ಅದಕ್ಕೆ ಅವನು, ಆ ಮನುಷ್ಯನು ಎಂಥವನು, ಅವನ ಮಾತು ಎಂಥದು ಎಂಬುದು ನಿಮಗೆ ಗೊತ್ತುಂಟಲ್ಲ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಇವನು ಹೇಳ್ತಾನೆ, ಆ ಮನುಷ್ಯ ಎಂಥವನು ಅಂತ ನಿಮಗೆ ಗೊತ್ತಿದೆಯಲ್ವಾ, ಅವನು ಎಂಥವನು, ಇಂಥ ಮಾತು ಮಾತಾಡ್ತಾನೆ ಅಂತ ನಿಮಗೆ ಗೊತ್ತಿದೆಯಲ್ಲ ಅಂತ ಇವನು, ಈ ಅಭಿಷೇಕ ಹೊಂದಿದವನು, ಈ ಇಸ್ರೇಲರ ಅರಸನಾದವನು ಅಲ್ಲಿ ಅವರಿಗೆ ಉತ್ತರ ಕೊಟ್ಟ. 12ನೇ ವಚನ. ಆದರೆ ಅವರು, ಅದು ಸುಳ್ಳು, ಅವನು ಹೇಳಿದ್ದನ್ನು ತಿಳಿಸು ಎಂದು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು, ನಿನ್ನನ್ನು ಇಸ್ರೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬಿ ಮೊದಲಾದ ಮಾತುಗಳನ್ನು ಹೇಳಿದನು ಎಂದು ಉತ್ತರ ಕೊಟ್ಟನು. ನೀ ಏನಪ್ಪ ಅದು ಹೇಳು, ಸುಳ್ಳು, ಅವನು ಏನು ಹೇಳ್ದ ಹೇಳು ಅಂತ ಹೇಳ್ತಾರೆ. ಆಗ ಇವನು, ಈ ಅರಸನಾದವನು ಏನು ಹೇಳ್ತಾನೆ, ಇಸ್ರೇಲರ ಅರಸನನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಅಂತೇಳಿ ದೇವರು ಹೇಳ್ತಾರೆ ಅಂತೇಳಿ ಉತ್ತರ ಕೊಟ್ಟನು. ಬಾಕಿ ಎಲ್ಲ ಅವನು ಹೇಳಿದ ವಿಷಯವನ್ನೆಲ್ಲ ಹೇಳಿದ ಅಂತ ಉತ್ತರ ಕೊಟ್ಟನು. ಆಗ ಮೊದಲೇ ಅವನು ಹೇಳಿದ್ದು ಸುಳ್ಳು ಅಂತ. ಹಾಗೆ ಸತ್ಯ ಸುವಾರ್ತೆ ಇವತ್ತು ಅನೇಕರಿಗೆ ಏನಾಗಿದೆ,
ದೇವರಿಂದ ಯಾರು ಶಾಪಗ್ರಸ್ತರಾಗಿದ್ದಾರೋ, ದೇವರ ಕೋಪ ಯಾರ ಮೇಲೆ ಬಿದ್ದಿದೆಯೋ, ದೇವರು ಯಾರನ್ನ ತಳ್ಳಿಬಿಟ್ಟಿದ್ದಾರೋ ಅಂಥವರು ಸತ್ಯ ಸುವಾರ್ತೆಯನ್ನು ದೇವರ ಮಾತನ್ನ ಕೇಳಿದಾಗ ಒಪ್ಪುವುದೇ ಇಲ್ಲ. ಅದೆಲ್ಲ ಸುಳ್ಳು, ಅದೆಲ್ಲ ನಿಜ ಅಲ್ಲ ಅಂತೇಳಿ ತಳ್ಳಿಬಿಡೋರಾಗಿದ್ದಾರೆ. ದೇವರ ಮಾತನ್ನ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಇಂಥವರು ಸಂಪೂರ್ಣವಾಗಿ ದೇವರಿಂದ ಶಾಪವನ್ನ ಹೊಂದಿಕೊಂಡಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಮುಂದೆ ಕೂಡಲೇ ಅವನಿಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಿ ತುತ್ತೂರಿಯನ್ನು ಊದಿಸಿ ಯೆಹೋವ ಅರಸನಾಗಿದ್ದಾನೆಂದು ಆರ್ಭಟಿಸಿದರು. ನೋಡಿ, ಮತ್ತೆ ಅವರು ಏನ್ ಮಾಡಿದ್ರಲ್ಲಿ, ಆ ವಿರೋಧಿಗಳಾಗಿ ಬಂದವರು ಕೂಡಲೇ ಅವರು ತುತ್ತೂರು ಊದಿ ಆರ್ಭಟಿಸಿದರು. ದೇವರು ಇವನನ್ನು ಅರಸನನ್ನಾಗಿ ಆರಿಸಿದ್ದಾನೆ. ಆದರೆ ಅದು ನಿಜವಾದ ಆರ್ಭಟವೋ, ಸಂತೋಷವೋ? ಖಂಡಿತವಾಗಿಯೂ ಅಲ್ಲ. ದೇವರಿಂದ ಇವನು ಅರಸನಾಗಿ ಆಯ್ಕೆಗೊಂಡಿದ್ದಾರೆ ಅಂದ್ರೆ ಇನ್ನು ಇವನು ನಮ್ಮ ಮೇಲೆ ಇವನು ಸೇಡು ತೀರಿಸಿಕೊಳ್ಬಹುದು, ನಮಗೇನೋ ತೊಂದರೆ ಮಾಡಬಹುದು ಅಂತೇಳಿ ಅಲ್ಲಿ ಒಂದು ನಾಟಕವಾಡಿದರು. ನಾವು ನಿನ್ನ ಪರವಾಗಿದ್ದೇವೆ ಅಂತೇಳಿ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಕೆಲವೊಂದು ಸಲ ಅವರಿಗೆ ಹೆದರಿಕೆ ಉಂಟಾದಾಗ ನಾಟಕ ಮಾಡ್ತಾರೆ. ಈಗ ಅನೇಕ ರಾಜಕಾರಣಿಗಳು MLA MP ಮಂತ್ರಿಗಳು ಆದಾಗ ಮೊದಲು ಅವರಿಗೆ ವಿರುದ್ಧವಾಗಿರ್ತಾರೆ. ಯಾವಾಗ ಅವರು ಗೆದ್ರು ಅಂತ ಆಗೊತ್ತಿಗೆ ಅಯ್ಯೋ ಅವರಿಗೆ ಹೂಗುಚ್ಚ ತಗೊಂಡು ಹೋಗೋದೇನು, ಅವರನ್ನು ಊರಿಗೆ ಕರೆಸೋದೇನು, ಸನ್ಮಾನ ಮಾಡುವುದೇನು, ಅವರ ಪರವಾಗಿ ನಿಂತು ಮಾತನಾಡುವುದು ಏನು, ಇವತ್ತು ಒಂದು ಪತ್ರಿಕಾ ಹೇಳಿಕೆ ಕೊಡುವುದೇನೋ ಅಥವಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತಾಡೋದು ಏನು, ಇದೆಲ್ಲ ನಾಟಕ. ಮತ್ತೆ ಒಂದು ದಿವಸ ಅವರ ಬುದ್ಧಿಯನ್ನು ತೋರಿಸುತ್ತಾರಲ್ಲವೇ, ಅದೇ ರೀತಿ ಇದುವೇ ಕತೆ. ಮೊದಲು ವಿರುದ್ಧವಾದವರು ನಾವು ದೇವರು ಇವನ ಅರಸನನ್ನಾಗಿ ಮಾಡಿದ್ದಾರೆ, ಇನ್ನು ನಮ್ಮನ್ನ ಏನ್ ಮಾಡ್ತಾನೋ ಏನು ಅಂತೇಳಿ ಅಲ್ಲಿಂದ ನಾಟಕವಾಡಿದರು. ಹಾಗೆ ಇಂಥವರು ಕೂಡ ಇವತ್ತು ದೇವರು ಆದುಕೊಂಡವರಲ್ಲಿ ಬಹಳ ನಾಟಕ ಮಂದಿ. ಈ ದೇವರು ಆದುಕೊಂಡ ಪ್ರಪಂಚದ ಜನಗಳಲ್ಲಿ ಹೇಗೆ ನಾಟಕ ಇದೆಯೋ ಹಾಗೆ ದೇವರು ಆದುಕೊಂಡವರಲ್ಲಿ ಕೂಡ ಇಂಥ ನಾಟಕಗಳು ಬಹಳ ನಡೀತವೆ. ಆದರೆ ಮತ್ತಾಯ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆಡುವ ಪ್ರತಿ ಒಂದು ಮಾತಿಗೆ ನ್ಯಾಯ ತೀರ್ಪಿದೆ ಎಂಬುದಾಗಿ ಸ್ವಾಮಿ ಮತ್ತಾಯನ ಮೂಲಕ ಹೇಳಿದ್ದಾರೆ. ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವನಾಗಿದ್ದೇನೆ ಅಂತೇಳಿ 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ದೇವರು ಸಮುವೇಲನ ಮೂಲಕ ಹೇಳಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವನಾಗಿದ್ದಾನೆ ಎಂಬುದಾಗಿ ದಾವೀದರಸರು ಕೀರ್ತನೆಯಲ್ಲಿ ಕೂಡ ಬಹಳ ಸಲ ಅಲ್ಲೇ ಹೇಳಿದ್ದಾರೆ. ಹಾಗಿಂತ ನಾಟಕದವರು ಕೂಡ ಇದ್ದಾರೆ, ಅವರನ್ನು ತಿಳಿದುಕೊಳ್ಳಬೇಕಾಗಿದೆ. 14ನೇ ವಚನ, ಹೀಗೆ ನಿಶ್ಚಯ ಮೊಮ್ಮಗನು ಯೆಹೋಯಾದಾಟನ ಮಗನಾದ ಯೇಹು ಯೋರಾಮನಿಗೆ ವಿರೋಧವಾಗಿ ಒಳಸಂಚು ಮಾಡಿದನು. ದೇವರ ನಮಗೆ ಯೇಹು ಯೆರೋಮನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದನು. ಅರಾಮ್ಯರ ಅರಸನಾದ ಹೆಜೇಲನು ರಾಮತ್ ಗಿಲ್ಯಾದಿಗೆ ವಿರೋಧವಾಗಿ ಬರಲು ಯಾರೋಮನು ಅವನನ್ನು ಕಾಪಾಡುವುದಕ್ಕೋಸ್ಕರ ಎಲ್ಲಾ ಇಸ್ರಾಯೇಲರ ಸಹಿತವಾಗಿ ಹೋಗಿ ಹಜಾಯೇಲನೊಡನೆ ಯುದ್ಧ ಮಾಡುತ್ತಿರುವಾಗ ಗಾಯ ಹೊಂದಿದ್ದರಿಂದ ಅದನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಹಿಂದಿರುಗಿ ಇಸ್ರೇಲಿಗೆ ಬಂದನು. ದೇವರ ನಮಗೆ ಸ್ತೋತ್ರ. ನೋಡಿ ಏನಾಯ್ತು, ದೇವರಿಂದ ಆದುಕೊಂಡಂತ ಅಭಿಷೇಕ ಹೊಂದಿದಂತ ಇವನಿಗೆ, ಆ ಮನುಷ್ಯನಿಗೆ ಏನಾಯ್ತು ಅಲ್ಲಿ ಗೊತ್ತಾಯಿತು. ಹಜೇಲನು ಈ ರೀತಿ ಮಾಡ್ತಾನೆ ಅಂತ ಯೋರಾಮನಿಗೆ ಗೊತ್ತಾಯ್ತು. ಅದಕ್ಕೆ ಮೊದಲೇ ಅವರೊಂದಿಗೆ ಯುದ್ಧ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ದ, ಅಲ್ಲಿ ಮೊದಲೇ ತಯಾರು ಮಾಡಿ ಇಟ್ಟ. ಹಾಗೆ ಇದರ ಅರ್ಥ ನಮಗೊಬ್ಬರು ವಿರೋಧಗಳಾಗಿ ಬರುವಾಗ ಇದು ಒಂದು ರಾಜ್ಯಕ್ಕೆ ಅಥವಾ ರಾಜ್ಯಕ್ಕಲ್ಲ, ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು. ಅದೇ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಪ್ರಧಾನಿಗೆ ಮಂತ್ರಿಗಳ ಮೂಲಕ ರಾಜಕಾರಣಿಗಳಿಗೆ ಒಳ್ಳೆ ಒಂದು ಜ್ಞಾನವನ್ನ ಕೊಟ್ಟು ಅವರನ್ನು ಹೇಗೆ ಸೋಲಿಸಬೇಕು, ಏನ್ ಮಾಡಬೇಕು, ಯಾವ ಟೈಮಲ್ಲಿ ಹೇಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಮೊದಲೇ ಆ ಜ್ಞಾನವನ್ನ ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಈಗ ಉದಾಹರಣೆಗೆ ಇಸ್ರೇಲರನ್ನು ಕೂಡ ನಾವು ಬಹಳ ಸಲ ಅದನ್ನು ತಿಳ್ಕೊಂಡಿದ್ದೇವೆ. ಈಗಲೂ ನೋಡಿ, ಇಸ್ರೇಲ್ ದೇಶದ ಸುತ್ತು ಇರೋದು ವಿರೋಧಿಗಳು, ಆದರೆ ಇಸ್ರೇಲ್ ರಾಜ್ಯವನ್ನೇ ದೇವರು ಆರಿಸಿಕೊಂಡಿದ್ದಾರೆ, ಅಲ್ಲಿರುವ ಇಸ್ರೇಲರನ್ನು ಆರಿಸಿಕೊಂಡಿದ್ದಾರೆ. ಹಾಗೆ ಇವತ್ತು ಇಸ್ರೇಲ್ ಅಧ್ಯಕ್ಷರಿಗೆ ದೇವರು ಸರಿಯಾದ ಜ್ಞಾನವನ್ನ ಕೊಟ್ಟು ಯಾವ ಟೈಮಲ್ಲಿ ಏನ್ ಮಾಡಬೇಕು ಅಂತೇಳಿ ಇವತ್ತು ಇಸ್ರೇಲರನ್ನ ಸುತ್ತ ವಿರೋಧಿಗಳಿದ್ರು ಏನ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಸಣ್ಣ ಒಂದು ರಾಷ್ಟ್ರ, ಅದನ್ನು ದೇವರೇ ನಡೆಸ್ತಾ ಇದ್ದಾರೆ ಅವರಿಗೆ ಜ್ಞಾನವನ್ನ ಕೊಟ್ಟು. ಹಾಗೆ ದೇವರಿಂದ ಆಯ್ಕೆಗೊಂಡವರಿಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ವಿರೋಧಿಗಳನ್ನು ಸದೆ ಬಡಿಯುವ ಕೆಲಸ ದೇವರಿಂದಲೇ ಆಗುತ್ತದೆ. ಅದಕ್ಕೂ ಕೂಡ ಒಂದು ಕಡೆ ಬರೆಯಲ್ಪಟ್ಟಿದೆ, ಯುದ್ಧದಲ್ಲಿ ಜಯ ಸಿಕ್ಕುವುದು ಯೆಹೋವನಿಂದಲೇ ಎಂಬುದಾಗಿ. ದೇವರ ಒಂದು ಆಶೀರ್ವಾದ ಇಲ್ಲದೆ ಯುದ್ಧದಲ್ಲಿ ಕೂಡ ಯಾರು ಗೆಲ್ಲಲು ಸಾಧ್ಯವಿಲ್ಲ. ಹಿಂದೆ ನೋಡಿ, ಒಂದ್ಸಲ ಕಾರ್ಗಿಲ್ ಯುದ್ಧ ನಡೆಯಿತು. ಆವಾಗಲೂ ಭಾರತ
ದೇಶಕ್ಕೆ ಜಯವಾಯಿತು. ಪ್ರಧಾನಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ದೇವರ ಸಹಾಯ ಇಲ್ಲದೆ ಅದು ಕೂಡ ನಡೆಯಲು ಸಾಧ್ಯ ಇಲ್ಲ. ಆಮೇಲೆ ನೋಡಿ ಪಾಕಿಸ್ತಾನ, ಬಾಂಗ್ಲಾ, ಚೈನಾ ಎಲ್ಲ ಯುದ್ಧ ನಡೆಯಿತು ಹಿಂದೆ, ಆಗಲೂ ಕೂಡ ಜಯ ಏನಾಯಿತು, ಭಾರತಕ್ಕೆ ಜಯವಾಯಿತು. ಈಗಲೂ ಕೂಡ ಅನೇಕ ಸಲ ವೈರಿಗಳು ಯುದ್ಧಕ್ಕಾಗಿ ಭಾರತ ದೇಶದ ಮೇಲೆ ತಯಾರು ಮಾಡ್ತಾ ಇರ್ತಾರೆ, ಅದೆಲ್ಲರಿಗೂ ಗೊತ್ತಿರುವ ವಿಷಯ. ಒಳಗೆ ಚೆನ್ನಾಗಿದ್ದು ಒಳಸಂಚು ಮಾಡ್ತಲೇ ಇರ್ತಾರೆ. ಉದಾಹರಣೆಗೆ ಅಮೇರಿಕ, ಚೈನಾ, ಪಾಕಿಸ್ತಾನವನ್ನೇ ತಗೊಳ್ಳೋಣ. ಪಾಕಿಸ್ತಾನ ಎಂತೂ ಕಟ್ಟ ವೈರಿ ದೇಶ. ಅಮೇರಿಕದವನು ಯಾವಾಗಲೂ ಡಬಲ್ ಗೇಮ್ ಮಾಡ್ತಾ ಹೋಗ್ತಾ ಇದ್ದಾನೆ. ಚೈನಾದವನು ಕೂಡ ಒಳಗಿಂದ ಒಳಗೆ ಏನ್ ಮಾಡ್ತಾನೆ, ಭಾರತವನ್ನು ಮುಗಿಸ್ಲಿಕ್ಕೆ ಒಳಸಂಚು ಮಾಡ್ತಾನೆ. ಆದರೆ ದೇವರು ಭಾರತ ದೇಶದ ಪರವಾಗಿ ಇದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಮುಖಾಂತರ ಅದನ್ನೆಲ್ಲವನ್ನ ಬಟ್ಟ ಬಯಲು ಮಾಡಿ ಖಂಡಿತವಾಗಿ ವೈರಿಗಳಿಗೆ ಸೋಲನ್ನು ಉಂಟು ಮಾಡ್ತಾರೆ. ಇದು ದೇವರ ಒಂದು ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಾಭಾರತ ಮತ್ತು ಭಗವದ್ಗೀತೆ ವಾಕ್ಯಗಳನ್ನ ಬಿಟ್ಟು ಅವರು ಹೋಗುವುದಿಲ್ಲ. ಅದರ ಮುಖಾಂತರವೇ ಕೆಲಸವನ್ನ ಮಾಡುವವರಾಗಿದ್ದಾರೆ. ಆದುದರಿಂದ ಅಲ್ಲಿ ಏನಾಯಿತು, ಪ್ರಧಾನ ಮೋದಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ನಡೆಸುವವರಾಗಿದ್ದಾರೆ. ಭಾರತ ದೇಶದ ಪರವಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ದೇವರು ಯಾರನ್ನು ಆದುಕೊಳ್ತಾರೋ, ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ವೈರಿಗಳೊಂದಿಗೆ ಗೆಲ್ಲುವ ಒಂದು ಶಕ್ತಿ, ಜ್ಞಾನವನ್ನ ದೇವರೇ ಕೊಡುವವರಾಗಿದ್ದಾರೆ. ಅದೇ ರೀತಿ ಯರೋಮನನ್ನ ದೇವರು ಅಭಿಷೇಕಿಸಿ ಈ ಅರಾಮಿಯರನ್ನ ಗೆಲ್ಲುವ ಒಂದು ಜ್ಞಾನವನ್ನ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೇಹು ತನ್ನ ಜೊತೆಗಾರರಿಗೆ, ನೀವು ನನ್ನವರಾಗಿದ್ದರೆ ಈ ಸುದ್ದಿಯು ಇಸ್ರೇಲರನ್ನು ಮುಟ್ಟದಂತೆ ಒಬ್ಬನನ್ನು ಆ ಪಟ್ಟಣದಿಂದ ಹೊರಗೆ ಬಿಡಬೇಡಿರಿ ಎಂದು ಹೇಳಿದನು. ನೋಡಿ, ಆದರೂ ಅಲ್ಲಿ ಇಸ್ರೇಲರಲ್ಲಿ ಏನಾಗಿದೆ, ಸೈನಿಕರಲ್ಲಿ ಸ್ವಲ್ಪ ಡೌಟ್ ಇದೆ. ಯಾರಿಗೆ? ಈ ಏರಾಮ ಅರಸನಿಗೆ. ನೀವು ನನ್ನವರಾಗಿದ್ದರೆ, ನನ್ನ ಜೊತೆಗಾರರಿಗೆ, ಯೇಹು ತನ್ನ ಜೊತೆ, ನೀವು ನನ್ನವರಾಗಿದ್ದರೆ ನಾನು ಈ ವಿಷಯವನ್ನು ಮೊದಲೇ ಉಪಾಯ ಮಾಡಿದ್ದೇನೆ, ಪ್ಲಾನ್ ಮಾಡಿದ್ದೇನೆ. ಅಂದರೆ ಆರಾಮ್ಯರನ್ನು ಗೆಲ್ಲಿಕ್ಕೋಸ್ಕರ ಇಸ್ರೇಲಿಗೆ ಒಂದು ವಿಷಯ ಕೂಡ ಇಲ್ಲಿ ಮುಟ್ಟಬಾರದು, ನಿಮ್ಮೊಳಗೆ ನೀವು ಕೆಲಸ ಮಾಡ್ತಾ ಹೋಗಬೇಕು ಅಂತೇಳಿ ಈ ಯರೋಮ ಅರಸ ಯಾರಿಗೆ? ಸೈನಿಕರಿಗೆ ಹೇಳಿದ. ದೇವರ ನಮಗೆ ಸ್ತೋತ್ರ. ಹಾಗೆ ಅಂದರೆ ಗೊತ್ತಾದರೆ ಅವರು ಕೂಡ ಅದಕ್ಕೆ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಅವರನ್ನು ಗೆಲ್ಲುವುದು ಸ್ವಲ್ಪ ಕಷ್ಟವಾಗ್ತದೆ. ಅವರಿಗೆ ಏನು ಹೇಳಬಾರದು, ಯಾರೊಂದಿಗೆ ಏನೂ ಮಾತಾಡಬಾರದು, ನಿಮ್ಮ ಕೆಲಸವನ್ನು ಆಯಾ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಹೋಗಿ ಅಂತ ಇದರ ಅರ್ಥ. ಹಾಗೆ ಇವತ್ತು ವಿರೋಧಿಗಳನ್ನು ನಾವು ಕೂಡ ಗೆಲ್ಲಬೇಕಾದ್ರೆ ದೇವರು ನಮಗೆ ಜ್ಞಾನ ಕೊಟ್ಟಾಗೆ ಅದನ್ನು ಯಾರಿಗೂ ಹೇಳದೆ ಮಾಡದೆ ಸುಮ್ಮನೆ ಇದ್ದು ಆಯಾ ಸಮಯಕ್ಕೆ ಸರಿಯಾಗಿ ನಾವು ನಡ್ಕೊಂಡು ಹೋಗಬೇಕು. ಹೇಳಿದರೆ ಅವರಿಗೆ ಏನಾಗ್ತಾರೆ, ವಿರೋಧಿಗಳ ವಿಷಯವನ್ನು ಅವರಿಗೆ ಮುಟ್ಟಿಸ್ತಾರೆ, ಅವರಲ್ಲಿಗೆ ಬೇಕಾದ ತಯಾರನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಜ್ಞಾನಿ ಸೊಲೊಮೋನ ಕೂಡ ಜ್ಞಾನೋಕ್ತಿ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲವನ್ನು ಎಲ್ಲರ ಜೊತೆಯಲ್ಲಿ ಹೇಳಬಾರದು ಎಂಬುದಾಗಿ. ದೇವರು ಜ್ಞಾನ ಕೊಟ್ಟವರು ಅವರಲ್ಲಿ ಇಟ್ಟುಕೊಳ್ಬೇಕು, ಸಮಯಕ್ಕೆ ಸರಿಯಾಗಿ ಆ ಕೆಲಸವನ್ನು ಮಾಡ್ತಾ ಹೋಗಬೇಕು. ಇದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ, ಇವತ್ತು ಕೇಂದ್ರ ಸರ್ಕಾರದವರು, ಪ್ರಧಾನಿ ನರೇಂದ್ರ ಮೋದಿಯವರು, ಅವರ ಸಂಪುಟದವರು ಒಂದು ವಿಷಯ ಕೂಡ ಹೊರಗೆ ದಾಟದಾಗಿ ಅದು ಏನೇನು ಬೇಕು ಎಲ್ಲವನ್ನ ಮೊದಲೇ ತಯಾರು ಮಾಡಿ ಇಟ್ಟಿದ್ದಾರೆ. ಅದರ ಮುಖಾಂತರ ವೈರಿಗಳಿಗೆ ತಕ್ಕಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ವೈರಿಗಳು ಆ ಪೆಟ್ಟು ತಿನ್ನುವಾಗಲೇ ಅವರಿಗೆ ಗೊತ್ತಾಗುವುದು, ಅಯ್ಯಯ್ಯೋ ಈ ರೀತಿ ಆಗೋಯ್ತಲ್ಲಪ್ಪ ಅಂತೇಳಿ. ಹಾಗೆ ಅದು ಆ ಜ್ಞಾನ ಯಾರಿಂದ ಬಂತು? ದೇವರಿಂದ. ಹಾಗೆ ವಿರೋಧಿಗಳನ್ನು ಗೆಲ್ಲಲು ನಾವು ದೇವರು ಕೊಟ್ಟ ಜ್ಞಾನವನ್ನು ಉಪಯೋಗಿಸಿಕೊಂಡು ಯಾರೊಂದಿಗೂ ಏನನ್ನು ಹೇಳಬಾರದು, ಆಯಾ ಸಮಯಕ್ಕೆ ಸರಿಯಾಗಿ ಆ ಕಾರ್ಯವನ್ನು ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ. ಅನಂತರ ಅವರು ರಥದಲ್ಲಿ ಕೂತು ಇಸ್ರೇಲಿಗೆ ಹೋಗುವುದಕ್ಕಾಗಿ ಹೊರಟನು. ಅವನು ಯಾರು? ಅರಸ. ಅಲ್ಲಿ ಅಸ್ವಸ್ಥನಾದ ಯರೋಮನು, ಅವನನ್ನು ನೋಡುವುದಕ್ಕೆ ಬಂದಿದ್ದ ಯೆಹೂದ್ಯರ ಅರಸನಾದ ಆಹಾಜ್ಯನು ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಅಸ್ವಸ್ಥನಾದ ಯರೋಮನು, ಅವನನ್ನು ನೋಡುವುದಕ್ಕೆ ಬಂದಿದ್ದ ಯೆಹೂದ್ಯರ ಅರಸನಾದ ಆಹಾಜ್ಯನು ಅಲ್ಲಿ ಇದ್ದರು. ನೋಡಿ, ಅಲ್ಲಿಂದ ಏನಾಯ್ತು, ಇವರು ಖಂಡಿತ ಅಲ್ಲಿ ಇಸ್ರೇಲಿಗೆ ಹೋದ್ರು. ಅವನಲ್ಲಿ ಅಸ್ವಸ್ಥನಾದ ಯರೋಮನನ್ನು ಅವನನ್ನು ನೋಡಲಿಕ್ಕೂ ಬಂದಿದ್ದ ಯರೋಮ ಅಸ್ವಸ್ಥನಾಗಿ ಇಸ್ರೇಲಲ್ಲಿದ್ದ. ಆಗ ಯೆಹೂದ್ಯರ ಅರಸ ಆಹಾಜ್ಯನು ಅವನನ್ನು ನೋಡಲಿಕ್ಕೆ ಅಲ್ಲಿಗೆ ಬಂದ. ನೋಡಿ, ನಾಟಕ ಮೊದಲೇ ವಿರೋಧಿ ಎಲೀಷ ಮೊದಲೇ ಹೇಳಿದ್ದಾನೆ. ಅದರಂತೆ ಅಲ್ಲಿ ಬೆನ್ನದ ಅರಸ ಸತ್ತ, ಹಜಾಯಲ ಅರಸನಾದ.
ಕಡೆಗೆ ಅವನು ಅಲ್ಲಿಗ ಇಸ್ರೇಲರಿಗೆ ವಿರೋಧಿ. ಆ ಟೈಮಲ್ಲಿ ಯೋರಾಮನು ಏನದಲ್ಲಿ ಅಂದರೆ ಕಾಯಿಲೆ ಹಿಡಿದಿದ್ದ, ಅಲ್ಲಿ ಮಲಗಿದ್ದ, ಅವನು ರೋಗಿಯಾಗಿದ್ದ. ಅವನನ್ನು ನೋಡಕ್ಕೆ ಅವನ ವಿರೋಧಿ ಕೂಡ ಬಂದಿದ್ದ. ಇದನ್ನು ಆಗಲೇ ಹೇಳಿದಾಗ ಅಲ್ಲಿ ಏನು ಮಾಡಿದ್ರು ಅವರು, ಅಲ್ಲಿ ಒಂದು ನಾಟಕವಾಡಿದರು ಆಗಲೇ. ಹಾಗೆ ಇವತ್ತು ಅನೇಕರು ವಿರೋಧಿಗಳಾದರೂ ಕೂಡ ಏನಾಗ್ತಾರೆ, ಒಂದೊಂದು ಟೈಮಲ್ಲಿ ಏನಾದರೂ ಸ್ವಲ್ಪ ಕಷ್ಟ ಸಂಕಟ ದುಃಖಗಳು ಬಂದಾಗ ನೋಡೋಕ್ಕೆ ಬರೋದು, ಮಾತಾಡೋಕ್ಕೆ ಬರೋದು, ಎಲ್ಲವನ್ನ ಮಾಡ್ತಾರೆ. ಆದರೆ ಅವರ ಮನಸ್ಸು ಹೃದಯ ಶುದ್ಧವಾಗಿಲ್ಲ. ಅವರು ನೋಡೋಕ್ಕೆ ಬಂದರು, ಮಾತಾಡಿದರು, ಏನೋ ಸಹಾಯ ಹಾಗೆ ಹೀಗೆ ಅಂತ ಮಾತಾಡ್ಬೋದು ಅಂತ ಮಾತಾಡಿದ್ರು ಅಂತೇಳಿ ಸಂಪೂರ್ಣ ಅವರ ಮೇಲೆ ಭರವಸೆಯನ್ನೇ ಇಡಬಾರ್ದು. ಮಾತಿಗೆ ಮಾತಿಗೆ ತಕ್ಕಾದ ಉತ್ತರವನ್ನು ಕೊಟ್ಟು ನಾವು ಕೂಡ ಅಂಥ ಒಂದು ವಿಷಯದಲ್ಲಿ ಅವರನ್ನು ಗೆಲ್ಲಬೇಕಾಗಿದೆ. ವಿರೋಧಿಗಳನ್ನು ಯಾವಾಗಲೂ ನಂಬಕ್ಕೆ ಹೋಗಬಾರದು. ಅವರು ಭಯಂಕರ ನಾಟಕವಾಡ್ತಾ ಬರ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ಇಸ್ರೇಲಿನ ಬುರುಜಿನಲ್ಲಿದ್ದ ಕಾವಲುಗಾರನು ಯೆಹೋವನ ಗುಂಪಿನವರನ್ನು ಕಂಡು, ಜನರ ಒಂದು ಗುಂಪು ಕಾಣಿಸುತ್ತದೆ ಎಂದು ಯೆಹೋವನಿಗೆ ತಿಳಿಸಿದನು. ಯೆಹೋವನು ಅವನಿಗೆ, ನೀನು ಒಬ್ಬ ರಾಹುತನನ್ನು ಕರೆದು ಬರುತ್ತಿರುವವರು ಶುಭವನ್ನು ತರುತ್ತಾರೋ ಎಂದು ಕೇಳುವುದಕ್ಕಾಗಿ ಕಳುಹಿಸು ಎಂಬುದಾಗಿ ಆಜ್ಞಾಪಿಸಿದನು. ಆಗ ನೋಡಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಯೆಹೋವನ ಗುಂಪಿನವರನ್ನು ಕಂಡು ಜನರ ಗುಂಪು ಕಾಣಿಸ್ತದೆ ಅಂತೇಳಿ ಯೆಹೋವನಿಗೆ ತಿಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋರಾಮನಿಗೆ ಏನು ಮಾಡಿದ್ರು, ಅವರು ತಿಳಿಸಿದ್ರು, ಒಂದು ಗುಂಪು ಕಾಣ್ತಾ ಇದ್ದಾನೆ ಅಂತ. ಆಗ ಯೆಹೋರಾಮ ಏನು ಹೇಳ್ದ, ಒಬ್ಬನನ್ನು ಕಳಿಸಿ ನೀವು ಶುಭವನ್ನು ತರ್ತಾ ಇದ್ದೀರೋ ಅಂತ ವಿಚಾರ ತಿಳ್ಕೊ ಅಂತೇಳಿ ಅರೋಮ್ಯರಿಗೆ ಅವರನ್ನು ತಿಳಿಲಿಕ್ಕೆ ಕಳಿಸಿದ. ಹಾಗೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಇದು ಸೈನಿಕರಿಗೆ, ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇದು ನಾವು ಕೂಡ ತಿಳ್ಕೊಳ್ಬೇಕಾದ್ರೆ ನಮಗೊಬ್ಬರು ವಿರೋಧಿಗಳು ಇರ್ತಾರೆ ಅಂತ ಆವತ್ತಿಗೆ ಗೊತ್ತಾದಾಗ ನಮ್ಮ ಕಡೆಯಿಂದ ಯಾರಾದರೂ ಒಬ್ಬರನ್ನು ಅವರಲ್ಲಿ ಕಳಿಸಿ ಅವರ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಒಬ್ಬರನ್ನು ಅವರಲ್ಲಿ ಕಳಿಸಿ ಅವರಲ್ಲಿ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರಬೇಕು ಅಂತ ಇದರ ಅರ್ಥವಾಗಿದೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಬಹಳವಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಹೌದು ಸ್ವಾಮಿ, ಹಿಂದೆ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ನೀವು ಆದುಕೊಂಡವರಲ್ಲೇ ಇದು ಕೂಡ ನಡೆಯುತ್ತಾ ಇದೆ. ಅದನ್ನೆಲ್ಲವನ್ನು ನಮಗೆ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂಥವರೆಲ್ಲ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಿ ದೇವರಿಗೆ ಸಾಕ್ಷಿಗಳಾಗಿ ಮಾರ್ಪಡಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.